ಹಾಯ್ ಹಲೋ ನಮಸ್ಕಾರ. ಈ ವ್ಲಾಗ್ ಮಾಡ್ತಿರೋ ಉದ್ದೇಶ ಏನಂದರೆ, ನಾನು ಡಿಸೆಂಬರ್ 10ನೇ ತಾರೀಕು ನೈಟು ಡೆವಿಲ್ ಮೂವಿ ನೋಡೋಕ್ಕಂತ ಹೊರಟಿದ್ದೆ. ಯಾಕಪ್ಪ ಬಿಜಾಪುರಲ್ಲಿ ಡೆವಿಲ್ ಮೂವಿ ಹಾಕ್ತಿಲ್ವಾ ಅಂತ ಕೇಳ್ಬೋದು. ಆದರೆ ನಾನು ದೋಸ್ತನ ಜೊತೆ ನೋಡಬೇಕಂತ ತುಂಬ ಆಸೆ ಇತ್ತು, ಅದಕ್ಕೆ ಹೊರಟಿದ್ದೇನೆ. ಇದು ನೋಡಿ, ಬೆಂಗಳೂರಿನ ಮಾನಸ ಥಿಯೇಟ್ರ್ ಟಿಕೆಟ್ ಬುಕ್ಕಿಂಗ್ ಆನ್ಲೈನಲ್ಲಿ ಬುಕ್ ಮೈ ಶೋಲ್ಲಿ ಮಾಡಿರೋದು. ಅದೇ ರೀತಿ ಬೆಳಗ್ಗೆ ಆಗ್ತಾ ಇರೋ ಹಾಗೆ ದರ್ಶನ್ ಅವರ ಕಟ್ಔಟ್ ದರ್ಶನ ಆಯಿತು. ಇನ್ನೇನು ಚೆನ್ನಾಗಿ ನೋಡಬೇಕು ಅನ್ನೋದ್ರಲ್ಲಿ VRL ಬಸ್ ಅಡ್ಡ ಬಂದುಬಿಡ್ತು. ಅದಕ್ಕೆ ಡ್ರೈವರನ್ನ ಹೇಳಿದೆ, ಅಣ್ಣ ಒಂಚೂರು ಆ ಮುಂದ್ಗಡೆ ಇರೋ ಬಸ್ನ ಸ್ವಲ್ಪ ಮುಂದ್ಗಡೆ ತೊಗೋಣ, ಒಂಚೂರು ಬ್ಯಾನರ್ ನೋಡ್ಕೊಂಬಿಡೋಣ ಅಂದೆ. ಇದು ನೋಡಿ ನವರನ್ ಥಿಯೇಟ್ರ್ ಬ್ಯಾನರು. ಅಲ್ಲಿಂದ ನನಗೆ ಇಲ್ಲಿ SRS ಆಫೀಸ್ ಹತ್ರ ಡ್ರಾಪ್ ಮಾಡಿಬಿಟ್ರು. ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿದೆ, ಬಂದಿದ್ದೀನಿ ಅಂತ. ಅವನು ಹೇಳ್ದ ಬರ್ತಾಯಿದ್ದೀನಿ ಅಂತೇಳಿ. ಬಟ್ ನಾನು ಬಂದುಬಿಟ್ಟು ಆಲ್ರೆಡಿ 13 ಮಿನಿಟ್ಸ್ ಆಗಿದೆ, ಇನ್ನೂ ಬಂದಿಲ್ಲ. ನೋಡೋಣ ಯಾವಾಗ ಬರ್ತಾನಂತ. ಇದು ನೋಡಿ SRS ಆಫೀಸು. ಇನ್ನೊಂದು ಹೇಳಬೇಕಂದ್ರೆ, ಯಾರಿಗಾದರೂ ಕಾಯೋದಂದರೆ ತುಂಬ ಬೇಜಾರು. ಯಾರನ್ನೇ ಆದರೂ ಕಾಯೋದಂದರೆ ತುಂಬ ಬೇಜಾರು. ಅವಾಗಲಿಂದ ಕಾಲ್ ಮಾಡ್ತಾಯಿದ್ದೀನಿ, 5 ಮಿನಿಟ್ಸ್ ಅಂತಾನೆ. ಇನ್ನೂ 5 ಮಿನಿಟ್ಸ್ ಅವನಿಗೆ ಆಗಿಲ್ಲ ಅನಿಸುತ್ತೆ. ಒಂದು ಆಲ್ರೆಡಿ 40 ನಿಮಿಷ ಆಯಿತು. ನೋಡೋಣ ಯಾವಾಗ ಬರ್ತಾನಂತ. ನನಗೋಸ್ಕರ ಅವನು ತನ್ನ ಸ್ವಂತ ಕಾರ್ ತೊಗೊಂಡು ಬರ್ತಾಯಿದ್ದಾನೆ ಪಿಕಪ್ ಮಾಡ್ಕೊಳಕ್ಕೆ. ಬಂದ ನೋಡಿ, ಇದೇ ನಮ್ಮ ಫ್ರೆಂಡ್ನ ಕಾರು. ಅವನು ಇಲ್ಲೇ ಬೆಂಗಳೂರಲ್ಲೇ ವರ್ಕ್ ಮಾಡ್ತಾಯಿದ್ದಾನೆ. 1-2 ವರ್ಷ ಆಯಿತು. ನಾನು ನೋಡಿಬಿಟ್ಟು 1 ವರ್ಷ ಆಯಿತು. ಅದಕ್ಕೋಸ್ಕರ ಅವನನ್ನು ನೋಡಿಕೊಂಡು ಡೈಲಿ ಮೂವಿನ ನೋಡ್ಕೊಂಡು ಹೋಗೋಣ ಅಂತಲೇ ಬಂದಿರೋದು. ಅಲ್ಲಿಂದ ನಾವು ಬಂದ್ವಿ ನಾಷ್ಟ ಮಾಡೋಕ್ಕೆ ಅಂತೇಳಿ. ನಾಷ್ಟನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಥಿಯೇಟರ್ ಕಡೆ ಬಂದ್ವಿ. ಥಿಯೇಟರ್ ಬಳಿ ನೋಡಿದ್ರೆ ತುಂಬ ಜನ, ಫುಲ್ ರಶ್ ಇತ್ತು. ಎಲ್ಲರೂ ಡಿ ಬಾಸ್ ಅಂತ ಕೂಗ್ತಾಯಿದ್ರು. ಇನ್ನೇನು ಫಿಲ್ಮ್ ಸ್ಟಾರ್ಟ್ ಆಯಿತು. ದರ್ಶನ್ ಅವರ ಡೆವಿಲ್ ದರ್ಶನ ಕೂಡ ಆಯಿತು. ಈ ಪಿಕ್ಚರಲ್ಲಿ ಮಾತ್ರ ತುಂಬ ಸಖತ್ತಾಗಿ ಕಾಣಿಸಿದ್ದಾರೆ ದರ್ಶನ್ ಅವರು. ಅದೊಂದು ಬಾಯಿಂದ ಹೇಳೋಕ್ಕಿಂತ ನೀವು ಥಿಯೇಟ್ರ್ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ಕ್ಲಾಸಿಗೆ ಮಾಸಿಗೆ ಬಾಸ್ ಯಾವತ್ತೂ. ಫಿಲ್ಮ್ ಮಾತ್ರ ಸಖತ್ತಾಗಿತ್ತು, ಫುಲ್ ಎಂಟರ್ಟೈನ್ಮೆಂಟ್ ಇತ್ತು. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಫಿಲ್ಮು. ಅಲ್ಲಿಂದ ನಾವು ಪಿಕ್ಚರೆಲ್ಲ ಮುಗಿಸ್ಕೊಂಡು ಇಲ್ಲೊಂದು ಒಳ್ಳೆ ಬಿರಿಯಾನಿ ಸಿಗುತ್ತೆ ಅಂತ ಹೇಳ್ದೆ ನಾನು. ಬಿರಿಯಾನಿ ಜೊತೆ ರಾಗಿ ಮುದ್ದೆಯನ್ನು ಕೊಟ್ಟಿದ್ದರು. ರಾಗಿ ಮುದ್ದೆನೂ ನಾನು ಟೇಸ್ಟ್ ಮಾಡಿದೆ. ಟೇಸ್ಟ್ ಮಾಡಿಬಿಟ್ಟು ಅಲ್ಲಿಂದ ನಾನು ರಿಟರ್ನ್ ಬಿಜಾಪುರಕ್ಕೆ ಬರಬೇಕಾಗಿತ್ತು ಅವತ್ತೇ ನೈಟು. ಅಲ್ಲಿಂದ ಹೊರಟೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.